ಐಪಿಎಲ್ ಅಭಿಮಾನಿಗಳೇ ಎಚ್ಚರ 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 ಬಹಳ ಎಚ್ಚರವಾಗಿರಬೇಕು. ಐಪಿಎಲ್ ಟಿಕೆಟ್ ಬುಕಿಂಗ್ ಹೆಸರಲ್ಲಿ ಮತ್ತೊಂದು ವಂಚನೆ ಮಾಡೋದು, ಧೋಕಾ ಮಾಡುವಂತ ಕೆಲಸ ಕೂಡ ಈಗ ಆಗ್ತಾ ಇದೆ. ಐಪಿಎಲ್ ಟಿಕೆಟ್ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ, ಆದ್ರೆ ಇದಕ್ಕೆ ನೀವು ಅಲರ್ಟ್ ಆಗಿರಬೇಕು. ಐಪಿಎಲ್ ಧಮಾಕಾ ಸೇಲ್ ಎಂಬ ನಕಲಿ ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ. ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ವಂಚಿಸಲಾಗ್ತಾ ಇದೆ. ಟಿಕೆಟ್ ಬೇಕಾದಲ್ಲಿ ಲಿಂಕ್ ಅನ್ನ ಸಂಪರ್ಕಿಸುವಂತೆ ಪೋಸ್ಟ್ ಹಾಕ್ತಾರೆ, ಆದ್ರೆ ಇಲ್ಲಿ ನೀವು ಅಲರ್ಟ್ ಆಗಿರಬೇಕು. ಇಂದು ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವೆ ಪಂದ್ಯ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇದು ಮ್ಯಾಚ್ ಹಿನ್ನೆಲೆ ಟಿಕೆಟ್ಗಳ ಬಗ್ಗೆ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ. ಇದರಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ಇದೀಗ ಕೆಲವೊಂದು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಇಂದು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಪಂದ್ಯದ ಹಿನ್ನೆಲೆ ಈ ರೀತಿಯಾಗಿ ಧೋಕಾ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನು ಈ ಪೋಸ್ಟ್ ಅನ್ನ ಗಮನಿಸಿ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು, ಅಪರಿಚಿತರ ವಿರುದ್ಧ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಮತ್ತೊಂದು ಸ್ಕ್ಯಾಮ್ ಇದು, ಹಾಗಾಗಿ ಬಹಳ ಎಚ್ಚರವಾಗಿರಬೇಕು. ಕಾರಣ ಏನು ಅಂತಂದ್ರೆ, ಇಲ್ಲಿ ಐಪಿಎಲ್ ಆರಂಭ ಆದ್ರೆ ಅದರಲ್ಲೂ ಕೂಡ ಆರ್ಸಿಬಿ ಮ್ಯಾಚ್ಗಳಿತ್ತು. ಅದರಲ್ಲೂ ಬಹಳ ವಿಶೇಷವಾಗಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಇತ್ತು ಅಂತಂದ್ರೆ ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಎಷ್ಟೇ ನಾವು ಒದ್ದಾಡಬೇಕು ಪರವಾಗಿಲ್ಲ, ಒಟ್ನಲ್ಲಿ ಟಿಕೆಟ್ ಬೇಕು ಅನ್ನೋ ಮಟ್ಟಿಗೆ ಆರ್ಸಿಬಿ ಅಭಿಮಾನಿಗಳು ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಇದೇ ಒಂದು ನೆಪದಲ್ಲಿ, ಇದೇ ಒಂದು ಸಿಚುವೇಶನ್ ನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳಕ್ಕೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫೇಕ್ ಅಕೌಂಟ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಐಪಿಎಲ್ ಧಮಾಕಾ ಸೇಲ್ ಎಂಬ ನಕಲಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಇದರಲ್ಲಿ ನಿಮಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಪೋಸ್ಟ್ಗಳನ್ನು ಹಾಕ್ತಾರೆ. ಟಿಕೆಟ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಆದ್ರೆ ಇದು ಕೂಡ ಒಂದು ಮಹಾವಂಚನೆ, ಮಹಾ ಧೋಕಾ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆರ್ಸಿಬಿ ಅಭಿಮಾನಿಗಳು, ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರೂ ಕೂಡ ಬಹಳ ಎಚ್ಚರವಾಗಿರಬೇಕು. ಇದು ಮತ್ತೊಂದು ಹೊಸ ಸ್ಕ್ಯಾಮ್ ಈಗ ಆರಂಭ ಆಗೋಗಿದೆ. ಕಾರಣ ಈಗಾಗಲೇ ಗೊತ್ತಿರುವಂತಹ ವಿಚಾರ, ಐಪಿಎಲ್ ಆರಂಭ ಆಗಿದೆ. 2026 ಐಪಿಎಲ್ ಆರಂಭ ಆಗಿರುವಂತದ್ದು. ಇನ್ನು ಬಹಳಷ್ಟು ಪಂದ್ಯಗಳು ಬಾಕಿ ಇದೆ. ಇನ್ನ ಆರ್ಸಿಬಿ ಎರಡನೇ ಪಂದ್ಯ ಇವತ್ತು ನಡೀತಾ ಇದೆ, ಆರ್ಸಿಬಿ ವರ್ಸಸ್ ಸಿಎಸ್ಕೆ. ಇಂತಹ ಒಂದು ಸಿಚುವೇಶನ್ ನ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕೆಲವೊಬ್ಬರಿಗೆ, ಇಂತಹ ಆರೋಪಿಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಇದೀಗ ಹುಳಿಮಾವು ಠಾಣೆಯಲ್ಲಿ ಪೊಲೀಸರು ಖುದ್ದು ಈ ಪೋಸ್ಟ್ಗಳನ್ನ ಗಮನಿಸಿ ಈಗ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಐಪಿಎಲ್ ಟಿಕೆಟ್ ಹೆಸರಲ್ಲಿ ಟೆಕ್ಕಿಗೆ ಹಣ ವಂಚನೆ ಮಾಡಲಾಗಿದೆ. ಇನ್ಸ್ಟಾಗ್ರಾಂನಿಂದ ಪರಿಚಯ ಆಗಿರುವಂತದ್ದು, ಅದಾದ ನಂತರ ವಂಚಿಸಿದ್ದಾರೆ. ಟಿಕೆಟ್ ಕೊಡಿಸುವುದಾಗಿ 1.46 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. IG.ವಿರಾಜ್ ಸಿಂಗ್ ಖಾತೆಯಲ್ಲಿ ಈ ಟಿಕೆಟ್ ಪೋಸ್ಟ್ ಮಾಡಿದ್ದ ವಂಚಕ. ಇದೇ ಅಕೌಂಟ್ನಿಂದ ಮೋಸ ಮಾಡಿರುವಂತದ್ದು. ಐಪಿಎಲ್ ಟಿಕೆಟ್ಗಾಗಿ ವಂಚಕನನ್ನ ಸಂಪರ್ಕ ಮಾಡಿದಂತ ಟೆಕ್ಕಿ ವಿಐಪಿ ಟಿಕೆಟ್ ಅನ್ನ ಕೊಡಿಸ್ತೀವಿ ಅಂತ ಹೇಳಿದ್ದ. ಇನ್ನು ಟಿಕೆಟ್ ನ ಸ್ಟೇಡಿಯಂ ಗೇಟ್ ಬಳಿ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದ. ಇದನ್ನ ನಂಬಿ ತನ್ನ ಹಾಗೂ ತಮ್ಮ ತಾಯಿ ಖಾತೆಯಿಂದ ಹಣ ಕೂಡ ಇಲ್ಲಿ ಪೇ ಮಾಡಿದ್ದಾರೆ. ಆದರೆ ಟಿಕೆಟ್ ಹಣ ನೀಡದೆ ಸತಾಯಿಸಿದಂತ ಆರೋಪಿ ವಂಚನೆ ವಿಚಾರ ತಿಳಿದು ಮಹದೇವಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಸದ್ಯ ಎಫ್ಐಆರ್ ದಾಖಲಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ನೋಡಿ, ಈಗಾಗಲೇ ಆರಂಭ ಆಗೋಯ್ತು ಇವ್ರ ಕೆಲಸ, ಈಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ, ಅದರಲ್ಲೂ ಕೂಡ ಈ ರೀತಿಯಾಗಿ ಕೆಲವೊಂದು ವಿಐಪಿ ಟಿಕೆಟ್ಸ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡೋದು. ಅದಾದ ನಂತರ ನಿಮಗೆ ಸ್ಟೇಡಿಯಂ ಹತ್ರ ಹೋಗಿ ಟಿಕೆಟ್ ಅಲ್ಲೇ ಸಿಗುತ್ತೆ, ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ ಅಂತ ಹೇಳೋದು, ಆನ್ಲೈನ್ನಲ್ಲಿ ಹಣ ಪಾವತಿ ಮಾಡಿಸ್ಕೊಳ್ಳೋದು. ಈ ರೀತಿಯಾಗಿ ಮೋಸ ಮಾಡಲಾಗ್ತಾ ಇದೆ. ಅದರಲ್ಲೂ 1.46 ಲಕ್ಷ ರೂಪಾಯಿ ಈಗಾಗಲೇ ಇವರು ದೋಚ್ಬಿಟ್ಟಿದ್ದಾರೆ. ಈ ರೀತಿಯಾಗಿ IG ವಿರಾಜ್ ಸಿಂಗ್ ಖಾತೆಯಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡ್ತಾ ಇದ್ದ ಈ ಆರೋಪಿ ಈಗ ಮಹದೇವಪುರ ಠಾಣೆಯಲ್ಲಿ ಈ ಕುರಿತು ದೂರು ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಈ ಕುರಿತು ಕಂಪ್ಲೇಂಟ್ ದಾಖಲಾಗಿರುವಂತದ್ದು. ಖುದ್ದು ಪೊಲೀಸ್ ಅವರೇ ಇದಕ್ಕೆ ಅಲರ್ಟ್ ಆಗಿ ಮತ್ತೊಂದು ಇದರಲ್ಲಿ ದೊಡ್ಡ ಸ್ಕ್ಯಾಮ್ ಆಗಬಾರ್ದು, ಇದನ್ನೇ ದೊಡ್ಡ ಸ್ಕ್ಯಾಮ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಪೊಲೀಸರು ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ಮೊದಲನೇ ಪಂದ್ಯ ನಡೀತಲ್ಲ, ಆವಾಗ ಕಳ್ಳರು ನುಗ್ಗಿ ಸುಮಾರು 70ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ದೋಚ್ಕೊಂಡು ಹೋಗಿದ್ರು. ಅಲ್ಲೂ ಒಂದು ರೀತಿಯಾಗಿ ಇವತ್ತು ಎಷ್ಟು ಅಲರ್ಟ್ ಆಗಿರಬೇಕು ಪೊಲೀಸರು, ಇವತ್ತು ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಆನ್ಲೈನ್ ಮೂಲಕ ಈ ರೀತಿಯಾಗಿ ವಂಚನೆ ಮಾಡಲಿಕ್ಕೆ, ಮತ್ತೊಂದು ಧೋಕಾ ಮಾಡಲಿಕ್ಕೆ, ಇದೇ ಒಂದು ವಿಚಾರದಲ್ಲಿ ಈಗಾಗಲೇ ನಾನು ಹೇಳ್ತಾ ಇದೆ, ಐಪಿಎಲ್ ಟಿಕೆಟ್ಸ್ಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಅಷ್ಟು ಕ್ರೇಜ್ ಇದೆ, ಅಷ್ಟೊಂದು ಅಭಿಮಾನ ಇದೆ ಅದರಲ್ಲೂ ಕೂಡ ಆರ್ಸಿಬಿ ಮೇಲೆ. ಹಾಗಾಗಿ ಎಷ್ಟೇ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಟಿಕೆಟ್ ಬೇಕು ಅನ್ನುವಂಥ ಅಭಿಮಾನಿಗಳು ಕೂಡ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ನೋಡ್ತಾ ಇದ್ದೀವಿ, ಈಗ ಮತ್ತೊಂದು ಸ್ಕ್ಯಾಮ್ ಈಗ ಆರಂಭ ಆಗೋಗಿದೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಫೇಕ್ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು, ಅದರಲ್ಲೂ ಕೂಡ ದುಡ್ಡನ್ನ ದೋಚೋದು. ಹಾಗಾಗಿ ಈಗ ಸದ್ಯಕ್ಕೆ ಪೊಲೀಸರು ಯಾವ ಮಟ್ಟಕ್ಕೆ ಅಲರ್ಟ್ ಆಗಿದ್ದಾರೆ, ನಮಗೆ ಹೇಗೆ ಗೊತ್ತಾಗುತ್ತೆ ಇದು ಫೇಕ್ ಅಕೌಂಟ್ ಅಂತ?
ಎಸ್ ರೋಶನಿ, ಈಗ ಏನು ವೆಬ್ಸೈಟ್ RCB ವೆಬ್ಸೈಟ್ ಮತ್ತೆ ಬುಕ್ ಮೈ ಶೋ ಈ ಎರಡು ಅಧಿಕೃತವಾಗಿ ಇರುವಂತಹ ವೆಬ್ಸೈಟ್ಗಳು. ವೆಬ್ಸೈಟ್ಗಳನ್ನ ನೀವು ಅಧಿಕೃತವಾಗಿ ನೋಡ್ಬೇಕಾಗತ್ತೆ. ಯಾವ್ಯಾವ್ದು ವೆಬ್ಸೈಟ್ಗಳಲ್ಲಿ ಈ ರೀತಿಯಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ನಿಮಗೆ RCB ಮ್ಯಾಚ್ನ ಟಿಕೆಟ್ಗಳು ಬೇಕಾ, ನಮ್ಮಲ್ಲಿ ಸಿಗುತ್ತೆ, ಆಕರ್ಷಕವಾಗಿರುವಂತಹ ಇದರಲ್ಲಿ ನಿಮ್ಗೆ ಈಗಲೇ ಬುಕ್ ಮಾಡ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಮೊಬೈಲ್ಗಳಿಗೆ ಈ ರೀತಿಯಲ್ಲಿ ಸೇಮ್ ಇರುವಂತ ವೆಬ್ಸೈಟ್ ಡಿಸೈನ್ ಎಲ್ಲಾ ರೀತಿಯ ಮಾಡಿಕೊಂಡು ಬಿಡೋದಿಲ್ಲ ಅವರು. ವೆಬ್ಸೈಟ್ಗಳನ್ನ ನೀವು ಅಧಿಕೃತವಾದಂತಹ RCB ವೆಬ್ಸೈಟ್ ಮತ್ತೆ ಬುಕ್ ಮೈ ಶೋಗೆ ಎಂಟ್ರಿ ಆದಾಗ ಮಾತ್ರ ಅಲ್ಲಿ ನಿಮಗೆ ಬುಕ್ಕಿಂಗ್ ಆಪ್ಷನ್ಸ್ ಮಾತ್ರ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಇನ್ಯಾರೋ ನಿಮಗೆ ಆ ರೀತಿಯ ಒಂದು ಟಿಕೆಟ್ಗಳನ್ನ ತೋರಿಸಿ, ನಿಮ್ PDF ಟಿಕೆಟ್ಗಳನ್ನ ತೋರಿಸಿ ವೆಬ್ಸೈಟ್ ಅದೇ ರೀತಿಯ ಡಿಸೈನ್ ಇರುವಂತದನ್ನ ನಮ್ಮ ಹತ್ರ ಅವೈಲೇಬಲ್ ಇದೆ ಅನ್ನುವಂಥದ್ದನ್ನ ತೋರಿಸಿ ಹಾಕಿದ್ರೆ ಅದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂತವರ ಬಲೆಗೆ ನೀವು ಬೀಳಬಾರ್ದು ಅನ್ನುವಂಥದ್ದನ್ನೇ ಈಗ ಸೈಬರ್ ಪೊಲೀಸರು ಮತ್ತೆ RCB ಅವರು ಕೂಡ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ RCB ಆಗ್ಲಿ ಇತರೆ ಯಾವುದೇ ಒಂದು KSC ಆಗ್ಲಿ ಕೊಡೋದಿಲ್ಲ. ಹಾಗಾಗಿ ನೀವು ಅದನ್ನು ಹೊರತುಪಡಿಸಿ ಬೇರೆ ವೆಬ್ಸೈಟ್ಗಳು ಅಥವಾ ಈ ರೀತಿ ಆಕರ್ಷಕವಾಗಿ ಯಾರೆಲ್ಲ ತೋರಿಸ್ತಾರೆ, ನಿಮ್ಗೆ ಆಕರ್ಷಣೆ ಮಾಡ್ತಾರೆ, ಅದಕ್ಕೆ ನೀವು ಬಲಿ ಆಗ್ಬಾರ್ದು ಅಂತ ಈಗಾಗ್ಲೇನೆ ಆ ರೀತಿಯಾಗಿ ಒಂದು ಆಕರ್ಷಣೆಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮಲ್ಲಿ ಟಿಕೆಟ್ ಸಿಗುತ್ತೆ ಅಂತ ನೋಡಿದಂತ ಒಬ್ಬ ಟೆಕ್ಕಿ ಏನ್ ಮಾಡ್ತೀರಾ, ಆ ಟೆಕ್ಕಿ ಅವರಿಗೆ ಹಂತ ಹಂತವಾಗಿ ಹಣ ಹಾಕಿ 1,46,000 ರೂಪಾಯಿ ಅಷ್ಟು ಹಣವನ್ನ ಕಳ್ಕೊಂಡಿರುವಂತದ್ದು ಈ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ಮಾದೇವಪುರ ಪೊಲೀಸ್ ಠಾಣೆಯಲ್ಲಿ. ಇನ್ನೊಂದು ದೂರು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮಲ್ಲಿ ಟಿಕೆಟ್ಗಳು ಈ ರೀತಿ ಅವೈಲಬಿಲಿಟಿ ಇದಾವೆ, ನಿಮಗೆ ಬೇಕಾ ಅಂತ ಕೇಳಿರುವಂತಹ ಒಂದು ವಂಚಕರ ಜಾಲವನ್ನ ಕಂಡಂತ ಉಳಿಮವ್ ಪೊಲೀಸರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಸೊ ಅವರ ಒಂದು ಜಾಲವನ್ನು ಬೇಯಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಈಗ IPL ಟಿಕೆಟ್ಗಳು ಸಿಗ್ತವೆ ಅನ್ನುವಂಥದ್ದು ಯಾರಾದ್ರೂ ನಿಮ್ಗೆ ಬಲೆ ಹಾಕಿದ್ರೆ ಅಂತ ಒಂದು ಜಾಲಕ್ಕೆ ಬೀಳಬಾರ್ದು ಅನ್ನುವಂಥದ್ದು ಪೊಲೀಸರು ಈಗ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಥರದ್ದು ಯಾವುದೇ ಒಂದು ವ್ಯವಸ್ಥೆ ಇರೋದಿಲ್ಲ. ಯಾವ ದಿನ ಟಿಕೆಟ್ ಯಾವ ದಿನ ಮ್ಯಾಚ್ ನಡೀತದೋ ಅದಕ್ಕೆ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇರ್ತದೆ ಅಧಿಕೃತ RCB ವೆಬ್ಸೈಟ್ ನಲ್ಲಿ. ಇಂತಿಷ್ಟು ಗಂಟೆಗೆ ಟಿಕೆಟ್ಸ್ ಓಪನ್ ಮಾಡ್ತೀವಿ ಈ ಟಿಕೆಟ್ಸ್ ಅಂತ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯ ಒಂದು ಟಿಕೆಟ್ಸ್ ಇರೋದಿಲ್ಲ, ಮತ್ತೆ ಫಿಸಿಕಲ್ ಟಿಕೆಟ್ ಕೂಡ ಇರೋದಿಲ್ಲ. ಸೊ ಅದನ್ನ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಈಗ ಪೊಲೀಸರ ಒಂದು ಸಲಹೆ. ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.